ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನೋಡ್ತಾ ಇರ್ಬೋದು, ನಾವು ಹೋಗ್ತಿರೋದು ಕೊಟ್ಟೂರೇಶ್ವರ ಜಾತ್ರೆಗೆ ಸ್ನೇಹಿತರೆ. ಹೋಗ್ತಾ ದಾರಿಲಿ ಎಷ್ಟು ಪ್ರಸಾದ ಅಂದರೆ ತುಂಬ ಒಂದು ಪ್ರಸಾದ ಇತ್ತು. ದಾರಿ ಮಧ್ಯೆ ತಿಂತಾ ಹೋಗಿದ್ವಿ. ಯಾಕಪ್ಪ ಅಂತಂದರೆ ಪಾದಯಾತ್ರೆಗಳು ತುಂಬ ಬರೋದ್ರಿಂದ ಭಕ್ತಾದಿಗಳು ಕೊಡ್ತಾ ಇರುವಂಥ ಪ್ರಸಾದ ಇದು. ಯಾರಿಗೂ ಕೊಡಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬರು ಕೊಟ್ಟೂರೇಶ್ವರ ಪಾದಯಾತ್ರೆ ಅಂತ ಅಲ್ಲ, ನಾವು ವೆಹಿಕಲ್ಸ್ ಮಾಡ್ಕೊಂಡು ಹೋದ್ರೂ ಕೂಡ ಭಕ್ತಾದಿಗಳು ಅಂದ್ಬಿಟ್ಟು ಪ್ರಸಾದ ಅಂದರೆ ಹಣ್ಣಾಗಿರ್ಬೋದು, ಊಟ ಆಗಿರ್ಬೋದು, ಸ್ವೀಟ್, ಪ್ರತಿಯೊಂದು ಊಟ ಕೂಡ ಮಾಡಿಸಿ ಕಳಿಸ್ತಾರೆ. ಇಲ್ಲಿ ನಾವು ಕೂಡ ಒಂದು ಕಡೆ ಪ್ರಸಾದ ತೊಗೊಂಡ್ವಿ. ಅದಾದಮೇಲೆ ಹೋಗ್ತಾ ದಾರಿಲಿ ತುಂಬ ಒಂದು ಹಣ್ಣು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಎಲ್ಲನೂ ಕೊಡ್ತಾಯಿದ್ರು ಸ್ನೇಹಿತರೆ. ನಾವು ಇಸ್ಕೊಂಡು ತಿಂತಾ ಹೋಗ್ತಾ ಅಂದರೆ ನಾನು ಎಲ್ಲನೂ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಸ್ನೇಹಿತರೆ. ಪ್ರತಿಯೊಂದು ಕಡೆ ಅಂದರೆ ಒಂದೊಂದು ಕಿಲೋಮೀಟ್ರ್ ಕೂಡ ನಮಗೆ ಪ್ರಸಾದ ಸಿಗ್ತಾ ಇತ್ತು. ಬಟ್ ನಾವು ತೊಗೊತಾ ಇರಲಿಲ್ಲ. ಎಷ್ಟಂತ ತಿನ್ನಬೇಕಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ನಾವು ತಿಂತಾ ಇರಲಿಲ್ಲ. 2 ಕಡೆ ಅಷ್ಟೇ ನಾವು ತೊಗೊಂಡಿದ್ದು ಪ್ರಸಾದ. ಹೋಗಿ ನೋಡ್ತಾ ಇರ್ಬೋದು, ಆ ಒಂದು ಜಾಗದಲ್ಲಿ ನಾವು ಟೆಂಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಟೀಗೋಸ್ಕರ ಕಾಯ್ತಾ ಇದ್ವಿ. ಅಂದರೆ ನಮ್ಮ ರಿಲೇಷನಲ್ಲಿ ಹೋಗಿದ್ದೀವಿ. ಜೊತೆಗೆ ಪಾದಯಾತ್ರೆ ಬರ್ತಾಯಿದ್ದಾರೆ. ಪಾದಯಾತ್ರೆ ಬಂದಂಥ ಒಂದು ಭಕ್ತಾದಿಗಳಿಗೆ ಒಂದು ಸ್ವಲ್ಪ ನಮ್ಮ ಕೈಲಾಗೋದಷ್ಟು ಒಂದಷ್ಟು ಪ್ರಸಾದನ ಮಾಡಿಸ್ತೀವಿ. ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಸ್ತೀವಿ. ಇವಾಗ ನಾವು ಇಷ್ಟು ಜನಕ್ಕೆ ಏನು ಬೇಕೋ ಅದನ್ನು ಇವಾಗ ಟಿಫನ್ಗೆ ರೆಡಿ ಮಾಡ್ಕೊತಿದ್ದೀವಿ. ಏನಪ್ಪ ಅಂತಂದರೆ ಅವಲಕ್ಕಿ ಮಿರ್ಚಿ ಮಾಡೋಣ ಅಂತಂದ್ಬಿಟ್ಟು. ಇವಾಗ ಏನಪ್ಪ ಅಂದರೆ ಹೋಗಿರ್ತೀವಲ್ವ ಬೇರೆ ಜಾಗದಲ್ಲಿ, ಈ ಥರ ಒಂದು ಟೆಂಟ್ ಹಾಕ್ಕೊಂಡ್ರೆ ನಮಗೆ ಏನೋ ಒಂಥರ ಖುಷಿ. ಒಂಥರ ಅಡುಗೆ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ನಮಗೆ ಖುಷಿ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು. ಬೆಳಗ್ಗೆ ಎದ್ಬಿಟ್ಟು ಈ ಥರ ನಾನು ಸೀರೆನ ಉಟ್ಕೊಂಡು ಹೋಗಿದ್ದೆ. ಈ ಥರ ಕಾಣ್ತಾ ಇದ್ದೀನಿ ನೋಡಿದೆ. ಇಲ್ಲಿ ಅಕ್ಕ ಮಿರ್ಚಿ ಹಾಕ್ತಾಯಿದ್ದಾರೆ, ಜೊತೆಗೆ ಅವಲಕ್ಕಿ ಕೂಡ ಮಾಡಿ ಆಗಿತ್ತು. ಅದು ಇದು ಮೆಣಸಿನ್ಕಾಯಿ ಕಾಣಿಸ್ತಾ ಇದಲ್ವ, ಅದಷ್ಟು ಇವಾಗ ಆ ಮೆಣಸಿನ್ಕಾಯಿ ಮಾಡಬೇಕು ಸ್ನೇಹಿತರೆ. ಯಾಕಂದರೆ ತುಂಬ ಜನ ಇರೋದ್ರಿಂದ ಅಷ್ಟೂ ಮೆಣಸಿನ್ಕಾಯಿನ ಮಾಡ್ತಾಯಿದ್ದೀವಿ. ಈ ಒಂದು ಪವರ್ಫುಲ್ ದೇವರು ಹೆಸರು ಏನಪ್ಪ ಅಂತಂದರೆ ಕೊಟ್ಟೂರು ಗುರುಬಸವೇಶ್ವರ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಪ್ರಸಿದ್ಧಿಯಾಗಿದೆ ಈ ಒಂದು ದೇವಸ್ಥಾನ. ನಮ್ಮ ಒಂದು ಸುತ್ತಮುತ್ತಲಿನ ಒಂದು ಜಿಲ್ಲೆಗಳಿಗೆ ಪ್ರಸಿದ್ಧಿಯಾಗಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ಒಂದು ಏನೇ ಒಂದು ಹರಕೆ ಆಗಿರ್ಬೋದು, ನಾವು ಏನೇ ಒಂದು ಕೇಳ್ಕೊಂಡ್ರೂ ಕೂಡ ಅದು ನೆರವೇರಿಸ್ತದೆ ದೇವರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಪವರ್ ಇದೆ ದೇವ್ರಿಗೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಪ್ರತಿಯೊಬ್ಬರೂ ಪಾದಯಾತ್ರೆ ಪಾದಯಾತ್ರೆ ಬರ್ತಾಯಿದ್ದಾರೆ ಸ್ನೇಹಿತರೆ. ಅಂದರೆ 200 ಕಿಲೋಮೀಟ್ರ್ ಆದರೂ ಕೂಡ ಪರವಾಗಿಲ್ಲ ಅಂತಂದ್ಬಿಟ್ಟು ಒಂದು ವಾರ ಅಷ್ಟು ಟೈಮ್ ತೊಗೊಂಡ್ಬಿಟ್ಟು ಇವರು ಕರೆಕ್ಟು ರಥ ಹೇಳುವ ಒಂದು ಟೈಮಿಗೆ ಕರೆಕ್ಟಾಗಿ ಬಂದು ತಲುಪ್ತಾರೆ ಸ್ನೇಹಿತರೆ. ಅದು ದಾರಿ ಉದ್ದಕ್ಕೂ ಪ್ರಸಾದನ ತೊಗೊಂಡು ಬರ್ತಾಯಿದ್ದಾರೆ. ಅಂದರೆ ಕೊಡ್ತಾಯಿದ್ದಾರೆ ಪ್ರತಿಯೊಬ್ಬರು ಪಾದಯಾತ್ರೆ ಬಂದಂಥ ಪಾದಯಾತ್ರೆಗಳಿಗೆ ಒಂದಿಷ್ಟು ಹಣ್ಣು, ಮತ್ತು ಊಟದ ವ್ಯವಸ್ಥೆ, ಜ್ಯೂಸು, ಬಿಸ್ಕಿಟು, ಟೀ, ಒಟ್ಟಿನಲ್ಲಿ ಏನು ಬೇಕೋ ಅದು ಸಿಗುತ್ತೆ ಸ್ನೇಹಿತರೆ ಖಂಡಿತವಾಗ್ಲೂ. ಜೊತೆಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಾರಲ್ವ, ತುಂಬ ಬಿಸಿಲಿರುತ್ತೆ. ಆ ಕಾಲು ಗೊಬ್ಬೆ ಕಿತ್ತಿರುತ್ತವೆ ಸ್ನೇಹಿತರೆ. ಆದರೂ ಕೂಡ ಬಿಡೋದಿಲ್ಲ, ಗೊಬ್ಬೆ ಕಿತ್ತಿರುತ್ತವೆ. ಮತ್ತು ಅದಕ್ಕೆ ಆಯಿಂಟ್ಮೆಂಟು, ಮಾತ್ರೆ, ಇಂಜೆಕ್ಷನು ಎಲ್ಲನೂ ಡಾಕ್ಟ್ರು ಒಂದು ಸ್ಪೆಷಲಿಟಿ ಇದ್ದೇ ಇರುತ್ತೆ. ಸ್ವಲ್ಪ 2 ಕಿಲೋಮೀಟ್ರ್ ಇಲ್ಲ 3 ಕಿಲೋಮೀಟ್ರ್ ಆಗುವಷ್ಟು ಒಬ್ಬ ಡಾಕ್ಟ್ರು ಕೂಡ ಒಬ್ಬರು ಕೂತ್ಕೊಂಡಿರ್ತಾರೆ. ಒಂದು ಡಾಕ್ಟ್ರ್ ಸ್ಪೆಷಲಿಟಿ ಕೂಡ ಇದ್ದೇ ಇರುತ್ತೆ ದೇವಸ್ಥಾನದ ಒಂದು ವತಿಯಿಂದ ಆಗಿರ್ಬೋದು, ಇಲ್ಲಾಂದರೆ ಒಂದಿಷ್ಟು ಕಮಿಟಿ ವತಿಯಿಂದಾದರೂ ಕೂಡ ಆಗಿರುತ್ತೆ. ಆ ಒಂದು ಸ್ಪೆಷಲಿಟಿ ಕೊಟ್ಬಿಟ್ಟು ಪಾದಯಾತ್ರೆ ಬರ್ತಾಯಿದ್ದಾರೆ. ಅಂದರೆ ತುಂಬ ಒಂದು ಬಂದಂಥ ಪಾದಯಾತ್ರೆಗಳಿಗೆ ಎಷ್ಟು ಕೇರ್ ತೊಗೊತಾರಂದರೆ ಭಕ್ತಾದಿಗಳು. ಒಟ್ಟಿನಲ್ಲಿ ನಾವು ಭಕ್ತಿಯಿಂದ ನಡ್ಕೊಂಡು ಬರ್ತಾ ಇದ್ದೀವಲ್ಲ, ಮತ್ತು ಇನ್ನೊಬ್ಬರು ಆ ಭಕ್ತಿನ ಇದನ್ನು ಮಾಡೋದಕ್ಕೆ ಮತ್ತು ನಮಗೆ ಒಂದಿಷ್ಟು ಕೊಡುವಂಥ ಒಂದು ಪದಾರ್ಥ ಅಂದರೆ ಸ್ವೀಟ್ ಆಗಿರ್ಬೋದು, ಊಟದ ವ್ಯವಸ್ಥೆ, ಪ್ರಸಾದ, ಒಟ್ಟಿನಲ್ಲಿ ಆ ರೀತಿ ಒಬ್ಬರಿಗೆ ಒಬ್ಬರು ಭಕ್ತಿ. ನಾವು ದೇವರಿಗೆ ನಡ್ಕೊಂಡು ಬರ್ತಾ ಇದ್ದೀವಿ ಅಂತಂದರೆ ಅವರು ನಮಗೆ ಒಂದು ಇದನ್ನು ಮಾಡುವಂಥದ್ದು ಒಂದು ಏನಪ್ಪ ಅಂತಂದರೆ, ನಾವು ದೇವರ ಮೇಲೆ ಭಕ್ತಿನ ತೋರಿಸ್ಕೊಂಡ್ರೆ ಅವರು ಹರಕೆನ ಹೊತ್ಕೊಂಡಿರ್ತಾರಲ್ವ, ಪ್ರಸಾದ ಮಾಡಿಸ್ತೀವಿ ಅಂತಂದರೆ ಅವರು ನಮ್ಮ ಮೇಲೆ ಒಂದು ಸಹಾಯ ಮಾಡುವಂಥದ್ದು, ಅಂದರೆ ನಮಗೆ ಒಂದು ಕೇರ್ ಮಾಡುವಂಥದ್ದು. ಆ ರೀತಿ ಒಂದು ಪವರ್ಫುಲ್ ದೇವಸ್ಥಾನ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಒಂದು ಲಕ್ಷಾಂತರ ಒಂದು ಪಾದಯಾತ್ರೆಗಳು ನಡ್ಕೊಂಡು ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನಾವು ಸ್ವಂತ ವೆಹಿಕಲ್ಸ್ ಕೂಡ ಮಾಡ್ಕೊಂಬರ್ತೀವಿ. ಇಲ್ಲಿಗೆ ಈ ಒಂದು ವರ್ಷಕ್ಕೆ 7 ವರ್ಷ ಆಯಿತು. ಪ್ರತಿ ವರ್ಷ ಕೂಡ ಒಂದು ಚೂರು ಮಿಸ್ ಮಾಡ್ದೇ ಕರೆಕ್ಟಾಗಿ ಈ ಒಂದು ವರ್ಷಕ್ಕೆ 7 ವರ್ಷ ಇದೇ ಥರ ವೆಹಿಕಲ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು 4 ರಿಂದ 5 ದಿನ ಇದ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾಯಿದ್ವಿ ಸ್ನೇಹಿತರೆ. ಶನಿವಾರ ಆಗಿರೋದ್ರಿಂದ ರಥೋತ್ಸವ ಶನಿವಾರ ಎಳೆಯುತ್ತೆ. ನಾವು ಬಂದಿದ್ದು ಶುಕ್ರವಾರ, ಅಂದರೆ ಒಂದಿನ ಹಿಂದಿನ ದಿನವೇ ಬಂದಿರ್ತೀವಿ. ನೆಕ್ಸ್ಟ್ ಡೇ ರಥೋತ್ಸವ ನಡೆಯುತ್ತೆ.
ಇಲ್ಲಿ ನಾನು ಸಾಂಬಾರಿಗೆಲ್ಲ ಕಟ್ ಮಾಡಿ ಕೊಟ್ಟಿದ್ವಿ. ಅಕ್ಕ ಇಲ್ಲಿ ಎಲ್ಲನೂ ಇಂಥ ಒಂದು ಟೈಮಲ್ಲಿ ಬಂದಾಗ ಅಕ್ಕ ಜಾಸ್ತಿ ಅಡುಗೆ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ಅವಲಕ್ಕಿ, ಮಿರ್ಚಿ ತಿಂದುಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತಂದ್ಬಿಟ್ಟು ಇದಷ್ಟನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಿ. ಮಧ್ಯಾಹ್ನ ಊಟಕ್ಕೆ ಏನಪ್ಪ ಅಂತಂದರೆ ಬೂಂದಿನ ತೊಗೊಂಡು ಹೋಗಿದ್ವಿ, ಜೊತೆಗೆ ರೊಟ್ಟಿ ಪಲ್ಯ. ಇಲ್ಲಿ ನೋಡ್ತಾ ಇರ್ಬೋದು ಹೆಸರು ಕಾಳು ನೆನೆ ಹಾಕಿದ್ದೆ ರಾತ್ರಿ, ಲೈಟಾಗಿ ಮೊಳಕೆ ಬಂದಿದೆ ನೋಡ್ತಾ ಇರ್ಬೋದು. ಇದನ್ನು ಇವಾಗ ಪಲ್ಯ ಮಾಡಬೇಕು. ಕೋಸ್ಗಡ್ಡಿನ ಹೆಚ್ಚಿ ಇಟ್ಬಿಟ್ಟು ಅದನ್ನು ಕೂಡ ಪಲ್ಯ ಮಾಡಬೇಕು. 2 ಐಟಮ್ ಪಲ್ಯ ಮಾಡಬೇಕು ಮಧ್ಯಾಹ್ನಕ್ಕೆ. ರೊಟ್ಟಿ ಜೊತೆಗೆ ಬೂಂದ್ಯ, ಸ್ವೀಟ್ ಅಂದರೆ ಅದು ಒಂದೇ ಬಂದಿದ್ದು. 4 ದಿನ ಇದ್ಬಿಟ್ಟು ಈ ರೀತಿ ಮಾಡ್ಕೊಂಡು ಹೋಗ್ತೀವಿ ಜಾತ್ರೆ. ಇಲ್ಲಿ ಸಾಂಬಾರಿಗೆ ಅಂತಂದ್ಬಿಟ್ಟು ಬೇಳೆ ಹಾಕಿದ್ದೀವಿ ಸ್ನೇಹಿತರೆ. ಅದ್ರ ಫುಲ್ ಆಗುವಷ್ಟು ಸಾಂಬಾರು ಮಾಡಬೇಕು. ಅಂದರೆ ಇವತ್ತು ಒಂದೇ ದಿನಕ್ಕೆ ನಾವು ಸಾಂಬಾರನ್ನು ಮಾಡಬೇಕು. ಇವತ್ತು ಒಂದು ದಿನಕ್ಕೆ ಅದ್ರ ಫುಲ್ಲಾಗಿ ಮಾಡಿದರೆ ಇವತ್ತು ಫುಲ್ ಡೇ ಆಗುತ್ತೆ, ಮಧ್ಯಾಹ್ನಕ್ಕೆ ಮತ್ತು ನೈಟಿಗೆ ಆಗುತ್ತೆ. ಮತ್ತು ನೆಕ್ಸ್ಟ್ ಡೇ ಹೋಳಿಗೆ ಮಾಡಬೇಕು ಸ್ನೇಹಿತರೆ. ಹೋಳಿಗೆ ಮತ್ತು ಒಬ್ಬಟ್ಟು ಸಾಂಬಾರು ಕೂಡ ಇರುತ್ತೆ ಅಲ್ವಾ, ಆ ರೀತಿ. ಇಲ್ಲಿ ನೋಡ್ತಾ ಇರ್ಬೋದು ಊಟ ಸಾಕ್ತಾಯಿದೆ. ಗಂಡು ಮಕ್ಳದು ಮತ್ತು ಮಕ್ಕಳದ್ದು ಎಲ್ಲದೂ ಮುಗೀತು. ನಾನು ಅದಷ್ಟನ್ನು ವೀಡಿಯೋ ತೊಗೊಳೋದಕ್ಕೆ ಆಗಿರಲಿಲ್ಲ, ನಾನು ಊಟಕ್ಕೆ ನೀಡಬೇಕಲ್ವ. ಹಂಗಾಗಿ ಯಾವಾಗಲೂ ಫೋನ್ ಹಿಡ್ಕೊಂಡೇ ಕುಂದಿರ್ಬೇಕಂತ ಆಗೋದಿಲ್ಲ. ಇಂಥ ಒಂದು ಟೈಮಲ್ಲಿ ನಾವು ಊಟ ಮಾಡುವಾಗ ಒಂದು ಸ್ವಲ್ಪ ಟೈಮ್ ತೊಗೊಂಡು ನಾನು ಈ ಒಂದು ವೀಡಿಯೋನ ತೊಗೊಂಡಿದ್ದು. ಈ ರೀತಿ ಒಂದು ಆಗಿತ್ತು ಸ್ನೇಹಿತರೆ ಊಟ, ಮಧ್ಯಾಹ್ನದ ಊಟ. ಇಲ್ಲಿ ಅಕ್ಕ ಕೂಡ ಊಟ ಮಾಡ್ತಾಯಿದ್ದಾರೆ. ಇಲ್ಲಿ ನಾನು ಮತ್ತು ಬಂದಂಥ ಗೆಸ್ಟ್ಗಳು ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು. ಊಟ ಮಾಡಿಬಿಟ್ಟು ಬೇಗ ಜಾತ್ರೆಗೆ ಅಂದರೆ ತೇರು ರಥೋತ್ಸವ ಒಂದು ಜರುಗುತ್ತೆ ಸ್ನೇಹಿತರೆ. ಆ ಒಂದು ಪ್ಲೇಸಿಗೆ ಹೋಗಬೇಕು. ಏನಪ್ಪ ಅಂತಂದರೆ ಹತ್ತತ್ರ ಒಂದು 2 ಅವರ್ ಮುಂಚೆನೇ ಹೋಗಬೇಕಾಗುತ್ತೆ. ಇಲ್ಲ ಅಂತಂದರೆ ಫುಲ್ಲು ರಶ್ ಆಗಿಬಿಡುತ್ತೆ. ಫುಲ್ಲು ರಶ್ ಅಂದರೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಬೇಗ ಊಟ ಮಾಡಿಕೊಂಡು ಅಂದರೆ ಬನ್ನಿ ಎಲ್ಲರೂ ರೊಟ್ಟಿ ಬೂಂದ್ಯ ಅನ್ನ ಸಾಂಬಾರು. ನಾನು ಮತ್ತು ನಮ್ಮ ಆಂಟಿ ಮಗಳು ಅಷ್ಟೇ ಹೋಗ್ತಾ ಇರೋದು, ಇಬ್ಬರೇ ಹೋಗೋದು ಆ ಒಂದು ರಥೋತ್ಸವಕ್ಕೆ. ಅಂದರೆ ನನಗೆ ಏನೋ ಗೊತ್ತಿಲ್ಲ, ಅವಳಿಗೆ ಹೋಗೋಣ ಬಾ ಅಂತ ಹೇಳಿದ್ಲು, ಅದಕ್ಕೋಸ್ಕರ ಹೋಗ್ತಾ ಇರೋದು. ನಾವು ಪ್ರತಿ ವರ್ಷ ಕೂಡ ಹೋಗ್ತಿರ್ಲಿಲ್ಲ. ಹಿಂದಿನ ವರ್ಷ ಹೋಗಿಬಿಟ್ಟು ಫುಲ್ಲು ಜಾಗ ನಿಲ್ಲೋಕ್ಕೂ ಜಾಗ ಆಗ್ತಿಲ್ಲ, ಕಾಲು ತುಳಿತ ಬೇರೆ ಸ್ವಲ್ಪ ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ನಾವು ಈ ವರ್ಷ ಹೆಂಗೆ ಮಾಡೋದಂತ ಒಂದು ಟೆನ್ಷನ್ ಆಗಿತ್ತು, ಭಯ ಕೂಡ ಆಗಿತ್ತು. ಇಲ್ಲ ನೋಡೋಣ ಭಯ ಹೆಂಗಾಗುತ್ತಾ ಅಂತಂದ್ಬಿಟ್ಟು ಹೋದ್ವಿ. ಊಟ ಮಾಡಿಕೊಂಡು ಇಲ್ಲಿ ಅಡಕೆ ಎಲೆ ತೊಗೊತಾ ಇದ್ದಾರೆ ನೋಡ್ತಾ ಇರ್ಬೋದು. ರಥೋತ್ಸವ ಸ್ಟಾರ್ಟ್ ಆಯಿತು. ನೋಡ್ಕೊಂಡು ಬನ್ನಿ ಪೂರ್ತಿಯಾಗಿ ವೀಡಿಯೋನ. ಒಂದನ್ನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಏನಪ್ಪ ಅಂತಂದ್ರೆ ಚಿಕ್ಕ ಮಕ್ಕಳನ್ನು ಇಂಥ ದೊಡ್ಡದೊಂದು ಜಾತ್ರೆಯಲ್ಲಿ ಕರ್ಕೊಂಡು ಬರೋದು ಸ್ವಲ್ಪ ಅವಾಯ್ಡ್ ಮಾಡಿ. ಖಂಡಿತವಾಗ್ಲೂ ಮಕ್ಕಳು ದೊಡ್ಡವು ಆದಮೇಲೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇದ್ದೇ ಇರುತ್ತೆ ನೋಡೋದು. ಅಲ್ಲಿ ನೋಡ್ತಾ ಇರ್ಬೋದು ಒಬ್ಬ ಎಷ್ಟು ಕಷ್ಟಪಡ್ತಾ ಬಟ್ ಅಲ್ಲಿ ನೋಡ್ತಾ ಇರೋದು ಎಷ್ಟು ಕಷ್ಟಪಟ್ಟು. ಮತ್ತೆ ನಾನು ಮಗನ ಸಮಾಧಾನ ಮಾಡಿದ್ರು ಅಂದರೆ ತಾಯಿ ಈಗ ಯಾರು ನಾವು ಆದವರು ಹಾಗಾಗಿ ಮಗಳು ಎಲ್ಲೆಲ್ಲೂ ಸುಮ್ಮನೆ ಆಮೇಲೆ ಸುಮ್ಮನೆ ಇದನ್ನು ಕ್ಲೀನ್ ಚಿಕ್ಕ ಮಕ್ಕಳು